ಮುಂದಿನ ನಮ್ಮ ಪೀಳಿಗೆಗಾಗಿ, ಮುಂದಿನ ನಮ್ಮ ಸಂತತಿಗಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಮೊಮ್ಮಕ್ಕಳಿಗಾಗಿ, ನಮ್ಮ ಮರಿಮಕ್ಕಳಿಗಾಗಿ ಇವತ್ತು ನಾವು ಕೂಡಿಟ್ಟ ಹಣ, ಗಳಿಸಿಟ್ಟ ಸಂಪತ್ತು ಯಾರನ್ನು ಬಯಸಬೇಕು? ಮೊನ್ನೆ ಯಾರೋ ಒಬ್ಬ ಹೇಳ್ತಿದ್ದಂತೆ, ಒಬ್ಬ ಬಹಳ ಮುಸಲ್ಮಾನ್ ಬೆಸ್ಟ್ ಫ್ರೆಂಡ್ ಇದ್ದ, ಅವ ಹಿಂದೂ ಫ್ರೆಂಡ್ ಹತ್ರ ಹೇಳ್ತಿದ್ದಂತೆ, ಇವತ್ತು ನಮ್ಮ ಮಸೀದಿಲಿ ಒಂದು ಹೊಸ ವಿಷಯ ಹೇಳಿದ್ರಪ್ಪ. ಏನು ಅಂತ ಕೇಳಿದ್ನಂತ, ಬಹಳ ಗಳಸ್ಯ ಕಂಠಸ್ಯ. ಏನು ಅಂತ ಕೇಳಿದ್ನಂತೆ ಹಿಂದೂ ಫ್ರೆಂಡ್. ಅವ ಹೇಳಿದ್ನಂತೆ, ನೀವೇನೂ ಮಾಡಕ್ಕೆ ಹೋಗ್ಬಿಡಿ, ಏನೂ ಮಾಡಕ್ಕೆ ಹೋಗ್ಬೇಡಿ. ಮನೆ ಶಟ್ರ್ ಕಟ್ತಾರೆ, ಬಿಲ್ಡಿಂಗ್ ಮಾರ್ವಾಡಿ ಕಟ್ತಾನೆ, ಅವ ಅದನ್ನು ಕಟ್ತಾನೆ, ಇವ ಸ್ಕೂಲ್ ಕಟ್ತಾನೆ, ರಾಜಕಾರಣಿ ದುಡ್ಡು ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾನೆ. ನೀವೇನು ಮಾಡಕ್ಕೆ ಹೋಗ್ಬೇಡಿ, ನೀವು ಬರೀ ಮಕ್ಕಳನ್ನು ಹುಟ್ಟಿಸಿ ಸಾಕು. ಅವರಿಗೆ ಸಂತಾನವೇ ಇಲ್ಲ, ನಿಮ್ಮ ಸಂತಾನವೇ ನಾಳೆ ದೇಶವನ್ನು ಆಳ್ತದೆ ಅಂತ ನಮ್ಮ ಮುಲ್ಲಾ ಹೇಳಿಬಿಟ್ಟಿದ್ದಾನೆ ಅಂತೇಳಿ ಮುಸ್ಲಿಂ ಫ್ರೆಂಡ್ ಹಿಂದೂ ಫ್ರೆಂಡಿಗೆ ಹೇಳಿದ್ನಂತೆ. ಇದು ಜೋಕಲ್ಲ, ಇದು ಜೋಕಲ್ಲ. ನಮಗೆ ಮಕ್ಕಳೇ ಬೇಡ, ಸರ್ಕಾರ ಕಾನೂನು ತರುವುದು ಒಂದು ಭಾಗ. ಸಾಧ್ವಿಜಿಯವರು ಪಾರ್ಲಿಮೆಂಟ್ ಮೆಂಬರ್ ಆಗಿರುವುದರಿಂದ ಸ್ವಲ್ಪ ಬಣ್ಣ ಹಚ್ಚಿ ವರ್ಣನೆ ಮಾಡಿದರು. ಸರ್ಕಾರ 10 ಕಾನೂನು ತರಬಹುದು, ಅದನ್ನು ಜಾರಿಗೆ ತರುವವರು ನಮಗೆ ಮಕ್ಕಳೇ ಬೇಡ. ಅವ್ರಿಗೆ ನಾಳೆ ಕುಟುಂಬ ಯೋಜನೆ ಅಂದ್ರೆ 2 ಮಕ್ಕಳನ್ನ ತಂದ್ರೆ ಎಲ್ಲರಿಗೂ ಅಂತ ಇಟ್ಕೊಳ್ಳಿ. ಅವರು ಎರಡೆರಡು ಹೆಂಡತಿ ಹತ್ರ 4, 6 ಹೆಂಡತಿ ಹತ್ರ 12 ಮಕ್ಕಳು. ನಿಮಗೊಂದೂ ಇಲ್ಲ. ನೀನೇ, ನಾನು ನಾನೇ. ಮೊದಲು ಹೇಳಿದ್ರು ನಾವಿಬ್ಬರು, ನಮಗಿಬ್ಬರು, ನಾವಿಬ್ಬರು, ನಾವು 3 ಜನ. ಈಗ ನಾವೊಬ್ಬರು, ನಮಗೊಬ್ಬರೇ. ಈಗ ಹೊಸ ಟ್ರೆಂಡ್ ಹೊರಟಿದೆ, ನಿನಗೆ ನೀನೇ, ನನಗೆ ನಾನೇ, ಲಿವಿಂಗ್ ಟುಗೆದರ್ ಅಂತೆ. ಈ ರೋಗಕ್ಕೆ ಮದ್ದುಂಟಾ? ಅರೇ, ಒಂದು ಮಗುವನ್ನ ಇಟ್ಕೊಂಡಿರೋರು ಹಣೆ ಬರ ಕೇಳ್ತೀರಾ ನೀವು? ಆಕ್ಸಿಡೆಂಟಲ್ ಸತ್ತ ಉಡುಪಿಯಲ್ಲಿ, ಜೀವನ ಪರ್ಯಂತರ ಒಂದು ಮಗುವನ್ನು ಹೆತ್ತ ಅಪ್ಪ ಅಮ್ಮ ಕಣ್ಣೀರು ಹಾಕ್ತಾ ಇದ್ದಾರೆ. 2 ಮಕ್ಕಳನ್ನ ಹೆತ್ತವ್ರ ಪಾಡಿ ಏನಿದೆ? ಒಬ್ಬ ಲವ್ ಜೆಹಾದಿಗೆ, ಒಬ್ಬಳು ಲವ್ ಜೆಹಾದಿಗೆ ಬಲಿಯಾಗಿ ಓಡ್ ಹೋದ್ಲು. ಮಗ ಗಾಂಜಾ ಹೊಡ್ಕೊಂಡು ಕೂತ್ಕೊಂಡ, ಅಪ್ಪ ಅಮ್ಮ ಬೇವರ್ಸಿ. ವಾಸ್ತವ ಸಂಗತಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಹಾಗಾದ್ರೆ ಸಾಮಾಜಿಕ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇಲ್ವಾ? ಲೆಕ್ಕಾಚಾರ ನಮ್ಗ? ಆರ್ಮಿಗೆ ಎಲ್ಲಿದ್ದಾರೆ ಜನ? ಮಕ್ಕಳು 2 ಮುದ್ದು ಮುದ್ದಾಗಿ ಸಾಕುವುದು, ಕಲ್ಲೊಳಗೆ ಕಾಲಿಟ್ರು ಹಣ ಅಂತ ನೀವು ಕೂಗುದು, ಯಾರ ಜೊತೆಗೂ ಹೊರಗೆ ಬಿಡೋದೇ ಇಲ್ಲ. ಬರೀ ಕರಿಯರ್, ಇಂಜಿನಿಯರ್, ಮೆಡಿಕಲ್, ಅದು ಇದು, ದುಡಿಮೆ, ಹೊಟ್ಟೆಪಾಡು, ಬಿಲ್ಡಿಂಗು, ಕನಸು. ಆರ್ಮಿಗೆ ಯಾರು ಬರಬೇಕು? ದೇಶ ಸುರಕ್ಷಿತವಾಗಿ ಇದ್ರೆ ನಿನ್ನ ಸಮಾಜ ಸುರಕ್ಷಿತ. ಕಾಮನ್ ಸೆನ್ಸ್, ವರ್ಣನೆ ಮಾಡೋದು ಬೇಡ. ನಿನ್ನ ಮನೆ ಸುರಕ್ಷಿತವಾಗಿರಬೇಕಾ? ನಿನ್ನ ದೇಶ ಸುರಕ್ಷಿತವಾಗಿರಬೇಕು. ದೇಶ ಸುರಕ್ಷಿತವಾಗಿರಬೇಕಾದ್ರೆ ಗಡಿ ಕಾಯುವುದಕ್ಕೆ ಆರ್ಮಿ ಬೇಕು. ಮಕ್ಕಳನ್ನೇ ಹುಟ್ಟಿಸೋದಿಲ್ಲ ನಾವು. ನಮಗೆ ಮಕ್ಕಳೇ ಬೇಡ, ಗಡಿ ಸುರಕ್ಷಿತವಾ? ಆರ್ಮಿಗೆ ಯಾರು ಸೇರ್ತಾರೆ? ಇನ್ಫಿಲ್ಟ್ರೇಷನ್. ಸರ್ಕಾರಿ ನೌಕರಿಯಲ್ಲಿ, IAS ಜಾಗದಲ್ಲಿ, IPS ಪೋಸ್ಟ್ನಲ್ಲಿ ಮುಸಲ್ಮಾನರನ್ನು ಸುಳ್ತಾ ಇದ್ದಾರೆ. ಪ್ರತಿ ವರ್ಷ UPSC ರಿಸಲ್ಟ್ ನೋಡಿ ನೀವು. ಇನ್ಫಿಲ್ಟ್ರೇಷನ್, ಇಸ್ಲಾಮೀಕರಣದ ಯುದ್ಧದ ಮತ್ತೊಂದು ಭಾಗ ಅದು. ಜುಡಿಷಿಯರಿಯಲ್ಲಿ ನುಗ್ಗೋದು, ನುಸುಳೋದು. ನಮ್ಮ ಹತ್ರ ಮಕ್ಕಳೇ ಇಲ್ಲ, ಆರ್ಮಿಗೆ ಹೋಗೋದೇ ಇಲ್ಲ. ಆರ್ಮಿಗೆಲ್ಲ ಅವರೇ. ಏನಾಗಬೇಡ ಅನಾಹುತ. ವಿಜಯನಗರದ ಸಾಮ್ರಾಜ್ಯದ ಪತನ ಇದೆಯಲ್ಲ, ವಿಜಯನಗರದ ಸೇನೆಯ ಸೇನಾಧಿಪತಿ ಒಬ್ಬ ಮುಸಲ್ಮಾನ್, ಮಲ್ಲಿಕಾಫರ್. ಬಿಜಾಪುರದ ಸುಲ್ತಾನನ ಜೊತೆಗೆ ಯುದ್ಧ ಪ್ರಾರಂಭ ಆದಾಗ ಇಡೀ ವಿಜಯನಗರದ ಆರ್ಮಿ, ಸೇನೆ ಬಿಜಾಪುರ ಸುಲ್ತಾನನ ಜೊತೆಗೆ ಸೇರಿಕೊಟ್ಬಿಡ್ತು. ವಿಜಯನಗರದ ಸೇನೆ ದಿಕ್ಕಾಪಾಲಾಗಿ ಓಡಿ ಹೋಯಿತು. ವಿಜಯನಗರದ